ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಎಲ್ಲ ಒಂದು ಬೋಧನೆ ಶಾಸ್ತ್ರಕ್ಕೂ ಉಪಯುಕ್ತವಾಗುವ ತರಗತಿಯನ್ನು ನೋಡೋಣ. ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ದಿನ ನಾವು ವಿವಿಧ ರೀತಿಯ ಪ್ರಶ್ನೆಗಳು, ಅಂದರೆ ನಾವು ಯಾವುದೇ ಒಂದು ಭಾಷೆ ಅಥವಾ ವಿಷಯಗಳನ್ನು ತೆಗೆದುಕೊಂಡಾಗ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಲ್ಲ, ಸೊ ಹಾಗಾಗಿ ಈ ಒಂದು ದಿನ ನಾನು ಅಂದರೆ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಬೇಕು, ಎಷ್ಟು ವಿಧದ ಪ್ರಶ್ನೆಗಳು ಇರ್ತಾವೆ ಎಂಬುದರ ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಪರಿಚಯಾತ್ಮಕ ಪ್ರಶ್ನೆಗಳು. ಅಂದರೆ ಯಾವುದೇ ಒಂದು ನಾವು ಪಾಠವನ್ನು ಬೋಧಿಸುವಾಗ ನಾವು ಮಕ್ಕಳಿಗೆ ಫಸ್ಟಿಗೆ ಏನು ಮಾಡ್ತೀವಿ, ಪರಿಚಯ ಮಾಡ್ಕೊಳ್ತೀವಿ. ಅಥವಾ ಕೆಲವೊಂದು ಸರಿ ನಾವೇ ಯಾರಿಗಾದರೂ ಹೊರಗಡೆ ಹೋದಾಗ ಹೊಸದಾಗಿ ಇದ್ದವರನ್ನು ನಾವು ಪರಿಚಯ ಮಾಡ್ಕೋಬೇಕಿದ್ರೆ ಕೆಲವೊಂದು ಪರಿಚಯ ಪ್ರಶ್ನೆಗಳು ಕೇಳ್ತೀವಿ. ಯಾವ ಊರು, ಎಲ್ಲಿಂದ ಬಂದ್ರಿ, ನಿಮ್ಮ ಹೆಸರೇನು. ಸೊ ಈ ರೀತಿಯಾಗಿ ತರಗತಿಯಲ್ಲೂ ಸಹ ನಾವು ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಹೊಸ ಪಾಠವನ್ನು ಬೋಧಿಸುವಾಗ ಕೆಲವೊಂದು ಪರಿಚಯಾತ್ಮಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅವರನ್ನು ಪಾಠದ ಕಡೆಗೆ ಸೆಳಿತೀವಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದರೆ ಪರಿಚಯಾತ್ಮಕ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಇದರ ಡೆಫಿನೇಷನ್ ಏನನ್ನು ನೋಡೋಣ ಬರ್ರಿ. ಬೋಧನೆಯ ಪ್ರಾರಂಭಿಕ ಹಂತದಲ್ಲಿ ವಿಷಯವನ್ನು ಪರಿಚಯಿಸುವಾಗ ಮಕ್ಕಳನ್ನು ಕಲಿಕೆಯತ್ತ ಸಿದ್ಧಗೊಳಿಸಲು, ಪ್ರೇರೇಪಿಸಲು ಮತ್ತು ಆಸಕ್ತಿಯನ್ನು ಮೂಡಿಸಲು, ಕುತೂಹಲ ಕೆರಳಿಸಲು, ಮಕ್ಕಳ ಪೂರ್ವಜ್ಞಾನ ಪರೀಕ್ಷಿಸಲು ಕೇಳುವ ಪ್ರಶ್ನೆಗಳೇ ಪರಿಚಯಾತ್ಮಕ ಪ್ರಶ್ನೆಗಳು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾವುದೇ ಒಂದು ವಿಷಯವನ್ನು ಬೋಧಿಸುವಾಗ ಫಸ್ಟ್ ನಾವೇನು ಮಾಡ್ತೀವಿ, ಹಿಂದಿನ ತರಗತಿಗೆ ಈ ಒಂದು ತರಗತಿಗೂ ಲಿಂಕ್ ಇರ್ತದೆ ಹ್ಯಾಂಗೂ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದು ಹಿಂದಿನ ತರಗತಿಯಲ್ಲಿ ಅವ್ರು ಎಷ್ಟೊಂದು ಕಲ್ತಿದ್ದಾರೆ ಅಂತೇಳಿ ಚೆಕ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಕೆಲವೊಂದು ಪೂರ್ವಜ್ಞಾನ ಪರೀಕ್ಷೆ ಅಂದರೆ ಪ್ರಶ್ನೆಗಳನ್ನು ಕೇಳಿ ಅವರಲ್ಲಿ ಆಸಕ್ತಿ ಮೂಡಿಸಿ ತದನಂತರ ನಾವು ಏನು ಮಾಡ್ತೀವಿ ಅಂದರೆ ಪಾಠದ ಕಡೆಗೆ ಹೋಗೋದ್ರಿಂದ ಅವರ ಗಮನ ಫುಲ್ ಪಾಠದೆಡೆಗೆ ಇರ್ತದೆ ಅಂತಲೇ ಹೇಳ್ಬೋದು. ಎರಡನೇ ಪ್ರಶ್ನೆ ಯಾವ ರೀತಿಯಾಗಿರ್ತದೆ ಅಂತಂದರೆ ಬೆಳವಣಿಗೆಯ ಪ್ರಶ್ನೆಗಳು. ಸೊ ಈ ಪಾಠ ಪರಿಚಯ ಆದ ನಂತರ ನಾವು ಕೆಲವೊಂದು ಪ್ಯಾರಾಗ್ರಾಫು ಅಥವಾ ಮ್ಯಾಥ್ಸ್ನಲ್ಲಿ ಬಂದರೆ ಫಾರ್ಮುಲಾ ನಿಯಮಗಳು ಹೇಳಿದ ನಂತರ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ನಾವು ಚೆಕ್ ಮಾಡ್ತೀವಲ್ಲ, ಸೊ ಅವುಗಳಿಗೆ ಏನಂತೀವಿ ಅಂದರೆ ಬೆಳವಣಿಗೆಯ ಪ್ರಶ್ನೆಗಳು ಅಂತ ಕರಿತೀವಿ. ಬೋಧಿಸುವ ವಿಷಯ ಅಂಶವನ್ನು ವಿಕಾಸಗೊಳಿಸಲು ನೆರವಾಗುವಂಥ ಪ್ರಶ್ನೆಗಳೇ ಬೆಳವಣಿಗೆ ಪ್ರಶ್ನೆಗಳು. ಅಂದರೆ ಈಗ ನಾವು ಒಂದು ಪಾಯಿಂಟ್ಸ್ ಅವ್ರಿಗೆ ಹೇಳಿವಂತಂದರೆ ಅವ್ರದ್ದು ಕಲಿಕೆ ಆಗೋದಿಲ್ಲ, ಮತ್ತು ನಾವು ಹೇಳಿದ ಒಂದು ವಿಷಯ ಅವ್ರು ಕಲಿತುಕೊಂಡ್ರಲ್ಲ ಅಂತ ನಾವು ಚೆಕ್ ಮಾಡ್ತೀವಲ್ಲ, ಸೊ ಅವುಗಳಿಗೆ ನಾವು ಏನಂತೀವಿ ಅಂದರೆ ಬೆಳವಣಿಗೆಯ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಇವು ಯಾವ ರೀತಿಯಾಗಿರ್ತವೆ ಅಂದರೆ ಬಹಳಷ್ಟು ಸರಳ ಮತ್ತು ನಿರ್ದಿಷ್ಟ ಪ್ರಶ್ನೆಗಳಿರ್ತವೆ. ಮತ್ತು ಇವುಗಳು ಏನು ಮಾಡ್ತಾವೆ ಅಂದರೆ ಕಲಿಕೆ ಇನ್ನೂ ಹೆಚ್ಚುಗೊಳಿಸಲು, ಈಗ ಫಾರ್ ಎಕ್ಸಾಂಪಲ್ ಸಣ್ಣದೇ ಸರಳ ಕ್ವಶನ್ ಇದ್ದರೂ ಸಹ ಅವ್ರು ಕರೆಕ್ಟ್ ಹೇಳಿದ್ರು ಅಂದ್ರೆ ನಾವು ವೆರಿ ಗುಡ್, ಎಷ್ಟು ಚೆಂದ ಹೇಳಿದೆ ಅಂತ ನಾವು ಈ ರೀತಿಯಾಗಿ ಅಂದೇವು ಅಂದ್ರೆ ಅವರಲ್ಲಿ ಇನ್ನಷ್ಟು ಹೆಚ್ಚು ಆತ್ಮವಿಶ್ವಾಸ ಬೆಳೆದು ಅವ್ರಿಗೆ ಇನ್ನೂ ಕಲಿಕೆಯ ಕಡೆಗೆ ಇನ್ನಷ್ಟು ಇಂಟ್ರೆಸ್ಟ್ ಬರಲಿಕ್ಕೆ ಮತ್ತು ಉತ್ತೇಜನ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು. ಮತ್ತು ಇದು ಕಲಿಕೆಗೆ ಪುಷ್ಟಿಗೊಳಿಸಲು ಕೂಡ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಮೂರನೇ ಪ್ರಶ್ನೆ ಬಂದುಬಿಟ್ಟು ಪುನರಾವರ್ತನೆ ಪ್ರಶ್ನೆಗಳು. ಅಂದರೆ ಪುನರಾವರ್ತನೆ ಅಂತಂದರೆ ರಿಪೀಟೆಡ್. ಸೊ ಈಗ ನಾವು ಪರಿಚಯ ಮಾಡ್ಕೊಂಡೇವಿ, ಪರಿಚಯ ಆದ ನಂತರ ಫಸ್ಟ್ ಪಾಠದ ಪರಿಚಯ ಆಯಿತು. ಪಾಠದ ಪರಿಚಯ ಮಾಡೋಕ್ಕಿಂತ ಮೊದಲ ಪೂರ್ವಜ್ಞಾನ ಮತ್ತು ಅವರ ಆಸಕ್ತಿ ಅವಧಾನ ಕೇಂದ್ರೀಕರಿಸ್ತೀವಿ. ತದನಂತರ ಬೆಳವಣಿಗೆ ಪ್ರಶ್ನೆ ಕಡೆಗೆ ಹೋಗ್ತೀವಿ. ಅಂದರೆ ಕೆಲವೊಂದು ಪಾಠದಲ್ಲಿ ಪ್ಯಾರಾಗ್ರಾಫು, ನಿಯಮಗಳು, ಸೂತ್ರಗಳು ಎಲ್ಲ ಹೇಳಿದ ನಂತರ ಅವರಲ್ಲಿ ಕಲಿಕೆ ಮೂಡ್ಯದ ಅಂತ ಚೆಕ್ ಮಾಡಲಿಕ್ಕೆ ನಾವು ಬೆಳವಣಿಗೆ ಪ್ರಶ್ನೆಗಳು ಕೇಳ್ತೀವಿ. ಬೆಳವಣಿಗೆ ಪ್ರಶ್ನೆ ಅಂದರೆ ಪಾಠ ಮುಗಿದ ನಂತರ ಕೊನೆಯ ಹಂತದಲ್ಲಿ ನಾವು ಏನು ಮಾಡ್ತೀವಿ, ಪುನರಾವರ್ತನೆ ಮಾಡ್ತೀವಿ. ಮತ್ತು ಎಲ್ಲ ಪಾಯಿಂಟ್ಸ್ಗಳು ಶಾರ್ಟ್ಕಟ್ಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಮತ್ತು ಅದರಲ್ಲೂ ಕೂಡ ನಾವು ಪುನರಾವರ್ತನೆ ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ಯಾವ ರೀತಿ ಅಂದರೆ ಕಲಿತ ವಿಷಯಗಳ ಅಭ್ಯಾಸಗಳ ಜ್ಞಾನದ ಸ್ಥಿರೀಕರಣಕ್ಕಾಗಿ, ಪೂರ್ಣ ಅರ್ಥ ಗ್ರಹಿಕೆಗಾಗಿ ಬೋಧನೆ ಕೊನೆಯ ಹಂತದಲ್ಲಿ ಕೇಳುವ ಸ್ಥೂಲವಾದ ಪ್ರಶ್ನೆಗಳೇ ಪುನರಾವರ್ತನೆ ಪ್ರಶ್ನೆಗಳು. ಅಂದರೆ ಈಗ ಪಾಠ ಮುಗ್ದದ, ಸೊ ಲಾಸ್ಟ್ ಮಿನಿಟ್ ನಾವು ಏನು ಮಾಡ್ತೀವಿ, ರಿವಿಷನ್ ಮಾಡ್ತೀವಿ. ರಿವಿಷನ್ ಆದ ನಂತರ ನಾವು ಏನು ಮಾಡ್ತೀವಿ, ಮತ್ತು ಇನ್ನೊಂದು 5 ಮಿನಿಟಲ್ಲಿ ಅವ್ರಿಗೆ ಏನು ಮಾಡ್ತೀವಿ, ಮತ್ತು ಫಸ್ಟ್ಲಿಂದ ಎಲ್ಲ ಪ್ರಶ್ನೆಗಳು ಕೇಳ್ಕೊತಾ ಬಂದಾಗ ಅವರಲ್ಲಿ ಎಷ್ಟು ಆ ಪಾಠದ ಬಗ್ಗೆ ಗ್ರಹಿಕೆ ಆಗ್ಯದ, ಮತ್ತು ನಾವು ಹೇಳಿದ ಪಾಠ ಅವ್ರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ಯದ ಅಂತೇಳಿ ಕೂಡ ಇಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಈ ಒಂದು ಪುನರಾವರ್ತನೆ ಹಂತದಲ್ಲಿ ಏನು ಮಾಡ್ಕೋತಾರೆ ಅಂತಂದರೆ ತಮ್ಮ ತಾವೇ ಸ್ವಮೌಲ್ಯಮಾಪನ ಮಾಡ್ಕೊಳ್ಬೋದು. ಯಾಕಂದರೆ ಎಷ್ಟು ಶಿಕ್ಷಕರು ಹೇಳಿದ ಪಾಠ ಅವ್ರಿಗೆ ಅರ್ಥ ಆಗ್ಯದ, ಅವ್ರು ಹೇಳಿದ ಇಬ್ಬರು ಕೂಡ ಇಲ್ಲಿ ಸ್ವಮೌಲ್ಯಮಾಪನ ಮಾಡ್ಕೋಬೇಕಂತಲೇ ಹೇಳ್ಬೋದು. ಸೊ ಇಲ್ಲಿ ಎಷ್ಟು ಹಂತದ ಪ್ರಶ್ನೆಗಳು ಕೇಳ್ಬೋದು, ಪರಿಚಯಾತ್ಮಕ ಪ್ರಶ್ನೆಗಳು, ಬೆಳವಣಿಗೆ ಪ್ರಶ್ನೆಗಳು ಮತ್ತು
ಪುನರಾವರ್ತನೆ, ಈ ರೀತಿ 3 ರೀತಿಯ ಪ್ರಶ್ನೆಗಳನ್ನು ನಾವು ಯಾವುದೇ ಒಂದು ಭಾಷೆಯಲ್ಲಿ ವಿಷಯಗಳನ್ನು ತೆಗೆದುಕೊಂಡಾಗ ಈ ರೀತಿಯಾಗಿಯೇ ಕೇಳ್ತೀವಿ. ಸೊ ಇದರ ಮೇಲೂ ಸಹ TTಯಲ್ಲಿ ಕೇಳಿದ್ದಾರೆ ಕ್ವಶನ್. ಸೊ ಹಾಗಾಗಿ ನಾ ಈ ಒಂದು ಕ್ಲಾಸ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.